ಸ್ನೇಹಿತರೆ, ಏನು ನಾಳೆ 9ನೇ ತಾರೀಕು ಎಲೆಕ್ಷನ್ ಇದೆ ದಾವಣಗೆರೆ ಬಾಗಲಕೋಟೆದು. ನಾನು ಆಕ್ಚುಲಿ ದಾವಣಗೆರೆ ಬಗ್ಗೆ ಮಾತಾಡ್ಬೇಕಂತ ಈ ವಿಡಿಯೋ ಮಾಡ್ತಾ ಇರೋದು. ಕಾರಣ ಏನಂತಂದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭೆ ಇದೆ, ಅದೆಲ್ಲ ನನಗೆ ಪರಿಚಿತ. ಹಾಗೆ ನಾನು ಅಲ್ಲೇ ಬೆಳೆದಿದ್ದು ಕೂಡ, ಅಲ್ಲೇ ಏನು 25-30 ವರ್ಷಗಳ ಕಾಲ ನಾನು ಅಲ್ಲೇ ಕಳೆದಿದ್ದು. ಆದ್ರಿಂದ ಹೇಳ್ತಾ ಇದ್ದೀನಿ, ನಾಳೆ 9ನೇ ತಾರೀಕು ಎಲೆಕ್ಷನ್ ಇದೆ. ನನ್ನ ತಮ್ಮನೇನಲ್ಲಿ ನೋಡಿರ್ಬೋದು, ಸಮರ್ಥ ಅನ್ನೋ ಹೆಸರನ್ನ ಅಸಮರ್ಥ ಅಂತ ಮಾಡಿದೀನಿ. ಅದು ಯಾಕಂತ ಹೇಳ್ತೀನಿ. ಯಾಕಂತಂದ್ರೆ 40 ವರ್ಷಗಳ ಕಾಲ ಏನು ಪಕ್ಷಕ್ಕೆ ಹಲವಾರು ಮುಖಂಡರುಗಳಿದ್ರು, ಯಾರನ್ನೂ ಕೂಡ ಏನು ಬೆಳೆಸಿಲ್ಲ. ಯಾರು ಶಾಮನೂರಜ್ ಅವರು ಯಾರನ್ನೂ ಕೂಡ ಬೆಳೆಸಿಲ್ಲ. ಅವ್ರ ಮಕ್ಕಳೇ ಬಂದು ಈ ಎಲೆಕ್ಷನ್ ನಿಂತ್ಕೋಬೇಕಾಗಿತ್ತ. ಇವಾಗ ದಾವಣಗೆರೆ ಜನಕ್ಕೆ ಒಂದು ಸರಿಯಾದ ಟೈಮ್ ಬಂದಿದೆ. ಈ ಏನು ಕುಟುಂಬ ರಾಜಕಾರಣದ ವಿರುದ್ಧ ನೀವು ಇವಾಗ ಧ್ವನಿ ಎತ್ತಬೇಕು. ನಾಳೆ ನಿಮ್ಮ ಓಟಿನ ಮುಖಾಂತರ ಅವರಿಗೆ ಉತ್ತರ ಕೊಡ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ದಾವಣಗೆರೆ ದಕ್ಷಿಣ ಏನು ಡೆವಲಪ್ಮೆಂಟ್ ಇಲ್ಲ ರೀ. ಆ ಕಡೆ ಒಂದು ಕಾಲೇಜ್ ಇಲ್ಲ, ಒಂದು ಲೈಬ್ರರಿ ಇಲ್ಲ, ರೋಡ್ಗಳು ನೋಡಿದೀವಿ. ಆಶ್ರಯ ಬಡಾವಣೆ, RTO ಆಫೀಸು, ದೇವರಾಜ ಸುಬ್ಬಣ್ಣ, ಜಾಲಿನಗರ, ಹೊಂಡಾ ಸರ್ಕಲ್, ಆಜಾದ್ ನಗರ, ಗಾಂಧಿನಗರ, ಮಾರ್ಕೆಟ್ ಏನು ಉದ್ಧಾರ ಆಗಿದೆ? ಏನ್ ಡೆವಲಪ್ ಆಗಿದೆ? ರೈಲ್ವೆ ಬ್ರಿಡ್ಜಿಂದ ಈ ಕಡೆ ಸ್ವಲ್ಪ ಪರವಾಗಿಲ್ಲ. ಅಂದ್ರೆ ಅದು ಬಂದ್ಬಿಟ್ಟು ಏನು ಬೇರೆ ಬೇರೆ ಯಾರು ಬೆಳೆದಿಲ್ಲ. ಅವ್ರದೇ ಮೆಡಿಕಲ್ ಕಾಲೇಜ್ ಇದೆ, ಅವ್ರದೇ ಹಾಸ್ಪಿಟ್ಲ್ಗಳಿದೆ. ಹೊಸದಾಗಿ ಏನು ರಾಮನಗರ ಸೈಡ್ ಅಲ್ಲಿ ಒಂದು ಹಾಸ್ಪಿಟಲ್ ಅನ್ನ ಮಾಡಿದ್ದಾರೆ. ನಾವು ಹಲವಾರು ಜನನ ನಮ್ಮ ರಿಲೇಟಿವ್ನೆಲ್ಲ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿದೀವಿ ಸ್ವಾಮಿ. ಯಾರು ಕೂಡ ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಅಂತೂ ಯಾರಿಗೂ ಕೊಟ್ಟಿಲ್ಲ. ಅವ್ರೇನು ಧರ್ಮಛತ್ರ ನಡೆಸ್ತಾ ಇಲ್ಲ, ಅಲ್ಲಿ ಎಲ್ಲದಕ್ಕೂ ಫೀಸ್ ಪಡಿತಾ ಇದ್ದಾರೆ. ನನಗೆ ತಿಳಿದಂಗೆ ಅಲ್ಲಿ SDPI ಮತ್ತೆ ಏನು ಡೈಮಂಡ್ ಅನ್ನೋ ಒಂದು ಪಕ್ಷಾಂತರವಾಗಿ ನಿಂತಕ್ಕಂಥ ಒಬ್ಬ ವ್ಯಕ್ತಿ, ಹಾಗೆ BJPಯಲ್ಲಿ ಏನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ನಿಂತಿದ್ದಾರೆ. BJPಯಲ್ಲಿ ಕೊಟ್ಟಿರ್ತಕ್ಕಂಥ ಟಿಕೆಟ್ ಐತಲ್ಲ, ಅದು ನಾನು ಒಪ್ಕೊಳ್ಳೋಂತ ಒಂದು ಮಾದರಿ ಇದೆ. ಯಾಕಂತಂದ್ರೆ ಒಬ್ಬ ಬಡ ಕೂಲಿ ಕಾರ್ಮಿಕ ಮಗನಿಗೆ ಟಿಕೆಟ್ ಸಿಕ್ಕಿದೆ. ಅವರ ತಂದೆ ಈ ಅಮಲಿ ಕೆಲಸ ಮಾಡ್ತಾರೆ, ಅಂದ್ರೆ ಮೂಟೆ ಹೊರ ಕೆಲಸನ ಮಾಡ್ತಿರ್ತಕ್ಕಂಥವ್ರು. ಅವರು ಸುಲಭನಾಗೆ ಮೇಲೆ ಬಂದಿಲ್ಲ. ಅವರು ತಾಲೂಕ್ ಪಂಚಾಯತಿ ಎಲ್ಲ ಪೈಪೋಟಿಗೆ ಮಾಡ್ಕೊಂಡು ಈ ಲೆವೆಲ್ ಮಟ್ಟಕ್ಕೆ ಬಂದಿದ್ದಾರೆ. ನೀವು ಜನ ಇವತ್ತು ಏನಾದ್ರು ನೀವು ಸಮರ್ಥನ ಗೆಲ್ಸಿದ್ರೆ ಇನ್ನು 40 ವರ್ಷಗಳ ಕಾಲ ಈ ಸಮರ್ಥನೆ ಇರ್ತಾನೆ. ಆ ಏನು ದಾವಣಗೆರೆ ದಕ್ಷಿಣ ಏನಿರುತ್ತೆ ಅದು ಅಸಮರ್ಥವಾಗಿ ಉಳಿದು ಬಿಡುತ್ತೆ. ಒಂದೊಂದು ಕ್ಷೇತ್ರಕ್ಕೆ 1000 ಕೋಟಿ ಅನುದಾನಗಳು ಬರುತ್ತೆ. ದಾವಣಗೆರೆನ ಆಕ್ಚುಲಿ ರಾಜಧಾನಿ ಮಾಡಬೇಕು. ಕರ್ನಾಟಕದ ಸೆಂಟರ್ ಪಾಯಿಂಟ್ ಅದು. ಬೆಣ್ಣೆನಗರಿ, ತುಂಗಭದ್ರಾ ನದಿ ನೀರು, ಇಂಥ ಪ್ಲೇಸ್ಗಳಲ್ಲಿ ಬೆಳೆದಿದ್ದು. ಆದ ಕಾರಣ ಹೇಳ್ತಾ ಇದ್ದೀನಿ, ನೀವು ಈ ಸಾರಿ ಏನಾದ್ರು ಪ್ರಜ್ಞೆ ತಪ್ಪಿ ದುಡ್ಡಿಗೋಸ್ಕರ, ಎಣ್ಣೆಗೋಸ್ಕರ ಓಟ್ನ ಮಾರ್ಕೊಂಡ್ರೆ, ನೀವು ಇವತ್ತು ಏನಾದ್ರು ನಿಮ್ಮ ಡಿಸಿಷನ್ ನೀವು ತಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸರ್ವಾಧಿಕಾರ ಧೋರಣೆ ಸ್ಟಾರ್ಟ್ ಆಗುತ್ತೆ. ಯಾಕೆಂತಂದ್ರೆ ಮನೇಲಿ ಆಲ್ರೆಡಿ ಒಬ್ರು ಮಿನಿಸ್ಟರ್ ಆಗಿದ್ರು, ಅವಾಗ ಏನು ಶಾಮನೂರ್ ಅವರು, ಇವಾಗ ಮಗ ಮಲ್ಲಿಕಾರ್ಜುನ್ ಮಿನಿಸ್ಟರ್ ಆಗಿದ್ದಾರೆ. ಹೆಂಡತಿ ಪ್ರಭಾ ಮಲ್ಲಿಕಾರ್ಜುನ್ ಇವರು ಕೂಡ MP ಆಗಿದ್ದಾರೆ. ಇವಾಗ ಮಗ ದಾವಣಗೆರೆ ದಕ್ಷಿಣ ಟಿಕೆಟ್ ತಗೊಂಡಿದ್ದಾರೆ. ಯಾಕೆ ಬೇರೆ ಯಾರು ಇರ್ಲಿಲ್ವಾ ಪಾರ್ಟಿನಲ್ಲಿ? ಎಲ್ಲರೂ ಅಸಮರ್ಥರೇ ಇದ್ರ. ಇವ್ರದ್ದೇನ್ ಗೊತ್ತಾ, ಬಡವರ ಮಕ್ಕಳಾಗ್ಲಿ ಅಥವಾ ಯಾರ ಪಕ್ಷಕ್ಕೆ ನಿಷ್ಠಾವಂತವಾಗಿ ದುಡ್ದಿರ್ತಾರಲ್ಲ, ಅವ್ರನ್ನ ಯಾರನ್ನು ಮುಂದಕ್ಕೆ ಬೆಳೆಯೋದಕ್ಕೆ ಬಿಟ್ಟಿಲ್ಲ. ಆದ ಕಾರಣನೇ ಹೇಳ್ತಿದ್ದೀನಿ ಸ್ನೇಹಿತರೆ, ಇವತ್ತು ನೀವು ಏನು ಅವ್ರಿಗೆ ಪಾಠ ಕಲಿಸ್ಲಿಲ್ಲ ಅಂದ್ರೆ ನಿಮಗೆ ಅವರು ಪಾಠ ಕಲಿಸ್ತಾರೆ. 40 ವರ್ಷಗಳಲ್ಲಿ ಇನ್ನು ಅವ್ನಿಗಿನ್ನ 27 ಏಜ್, ಇನ್ನು ಅವ್ನಿಗೆ 60 ವರ್ಷ ತನಕ ಅವನೇ ಇರ್ತಾನೆ. ಕಾಂಗ್ರೆಸ್ನಲ್ಲಿ ಗೆದ್ರೆ ನೀವು ಒಂದೇ ಮನೆಗೆ ಹೋಗಬೇಕಾಗತ್ತೆ. ಏನಾರು ಕೇಳ್ಬೇಕಂದ್ರೆ ಒಂದೇ ಮನೆಗೆ ಹೋಗಬೇಕಾಗತ್ತೆ. ಅಲ್ಲಿ MP ಮೇಲೆ ಹೇಳ್ತಾರೆ, MP ಮಿನಿಸ್ಟರ್ ಮೇಲೆ ಹೇಳ್ತಾರೆ, ಆ ಕಡೆ ಈ ಕಡೆ ಮಗನ ಮೇಲೆ ಹೇಳ್ತಾರೆ. ಈ ತರ ಒಂದೇ ಕುಟುಂಬಕ್ಕೆ ಕೊಡೋದು ಪ್ರಜಾಪ್ರಭುತ್ವದ ನಮ್ಮ ಕಾನ್ಸ್ಟಿಟ್ಯೂಷನ್ ವಿರುದ್ಧ ಅಂತ ಹೇಳಲಾಗ್ತಿದೆ. ಕಳೆದ ಬಾರಿ ಏನು ಶಾಮನೂರು ಶಿವಶಂಕರಪ್ಪನವರು 78,000 ಮತಗಳಿಂದ ಏನು ವಿನ್ ಆಗಿದ್ರು, ಏನು ಅಜಯ್ ಅಂತ ನಿಂತ್ಕೊಂಡಿದ್ರು BJPನಲ್ಲಿ, ಅವರು ಕೂಡ ಒಳ್ಳೆ ಮತಗಳನ್ನೇ ಪಡೆದಿದ್ದು. 58,000ಗಳಷ್ಟು ಮತಗಳನ್ನ ಪಡೆದಿದ್ರು. ಕೇವಲ 25,000 ಡಿಫ್ರೆನ್ಸ್ ಇತ್ತು. ಅದು ಆ ಕಡೆ ಏರಿಯದಂತ ಗೊತ್ತಾಗ್ತಾ ಇದೆ ಯಾರು ಓಟ್ ಹಾಕಿದ್ದಾರೆ ಅಂತ. ಈ ಸರಿ ಅವರು ಕೂಡ ತಿರುಗಿ ಬಿದ್ದಿದ್ದಾರೆ. ನೋಡ್ಬೇಕು SDPI ಎಷ್ಟು ಮತಗಳನ್ನ ಕೇಳುತ್ತೆ, ಆ ಡೈಮಂಡ್ ಪಕ್ಷ ಎಷ್ಟು ಮತಗಳನ್ನ ಕೇಳುತ್ತೆ, BJPಗೆ ಎಷ್ಟು ಮತ ಬರುತ್ತೆ, ಹಾಗೆ ಕಾಂಗ್ರೆಸ್ಗೆ ಎಷ್ಟು ಮತ ಬರುತ್ತೆ. ಸ್ನೇಹಿತರೆ, ನಿಮ್ಮ ಒಂದು ಓಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ಎಲ್ಲರೂ ವೋಟ್ ಮಾಡಿ. ವೋಟ್ ಮಾಡೋದು ನಿಮ್ಮ ಹಕ್ಕು. ನಿಮಗೆ ಯಾರು ಕೈಗೆ ಸಿಗ್ತಾರೆ, ಕೆಲಸವನ್ನು ಮಾಡ್ಕೊಡ್ತಾರೆ ಅಂತರಿಗೆ ವೋಟ್ ಹಾಕಿ. ಯಂಗ್ ಪೀಪಲ್ ಬಂದಿರೋದು ಒಳ್ಳೇದೇನೆ, ಬಟ್ ಅವರ ಮಕ್ಕಳನ್ನೇ ಎಲೆಕ್ಷನ್ ತಂದು ನಿಂತಿರೋದು ಎಷ್ಟು ಮಟ್ಟಿಗೆ ಸರಿ? ನಾಳೆ ಬೆಳಿಗ್ಗೆ ಆದ್ರೆ ಏನು ವೋಟಿಂಗ್ ಸ್ಟಾರ್ಟ್ ಆಗುತ್ತೆ 8ರಿಂದ ಸಾಯಂಕಾಲ 6 ಗಂಟೆ ತನಕ. ಎಲ್ಲ ನಿಮ್ಮ ಕೈಯಲ್ಲಿದೆ. ದಾವಣಗೆರೆ ದಕ್ಷಿಣ ಜನರ ಕೈಯಲ್ಲಿದೆ. ನಿಮ್ಮ ಓಟು ಅಮೂಲ್ಯವಾಗಿರುತ್ತೆ. ದಯವಿಟ್ಟು ಒಳ್ಳೆ ವ್ಯಕ್ತಿಗೆ ಹಾಕಿ. ಇದೇ ಪಕ್ಷಕ್ಕೆ ಯಾಕೆ ಅಂತ ಹೇಳ್ತಾ ಇಲ್ಲ ನಿಮ್ಗೆ
ನಿಮ್ಗೆ ಇಷ್ಟ ಬಂದವ್ರಿಗೆ ಹಾಕ್ರಿ, ಒಳ್ಳೆ ವ್ಯಕ್ತಿಗೆ ಹಾಕಿ. ಆದರೆ ಕುಟುಂಬದ ವಿರುದ್ಧ, ಕುಟುಂಬದ ಧೋರಣೆ ವಿರುದ್ಧ, ಇನ್ನು ಕುಟುಂಬದ ರಾಜಕಾರಣ ವಿರುದ್ಧ ನೀವು ಸ್ವಲ್ಪ ದೂರವಾಗಿರ್ಬೇಕು. ಅವಾಗಲೇ ಹೇಳ್ದಂಗೆ ಅವ್ರೇನ್ ಧರ್ಮಛತ್ರನೂ ಮಾಡ್ತಾ ಇಲ್ಲ. ಅಧಿಕಾರ ಒಂದ್ಸರಿ ಬಂತು ಅಂದ್ರೆ ಅದೇ ತರ ಇರುತ್ತೆ. 5 ವರ್ಷ ಮನೆ ಕುತ್ಕೋಬೇಕಲ್ಲ. ಗೆದ್ದು ಸೋಲ್ತಾರಲ್ಲ, ಅವರ ಪರಿಸ್ಥಿತಿ ಹೆಂಗಿರುತ್ತಂತ ನೋಡಿರ್ತಕ್ಕಂಥವ್ನು. 5 ವರ್ಷ ಕಾಲ ಅವ್ರ ಕಾಲ್ ನಿಲ್ಲಲ್ಲ ಒಂದೇ ಹತ್ರ. ಆದ ಕಾರಣನೇ ಹೇಳ್ತಿದ್ದೀನಿ, ನೀವು ಪಾಠ ಈ ಟೈಮ್ ಕಳಿಸ್ತಿಲ್ಲ ಅಂದ್ರೆ ಮುಂದಿನ ದಿನ ತುಂಬಾ ಪ್ರಾಬ್ಲಮ್ ಅನುಭವಿಸ್ತೀರಾ. ಬಟ್ ನನ್ನ ಪ್ರಕಾರ ಏನಂದ್ರೆ, ಕೆಲವೇ ಓಟುಗಳಲ್ಲಿ ಸಮರ್ಥ ಗೆಲ್ಲುವ ಚಾನ್ಸ್ ಹೆಚ್ಚಾಗಿದೆ. ಬೆರಳೆಣಿಕೆ ಓಟ್ನಲ್ಲಿ ಗೆಲ್ಲುವಂತ ಚಾನ್ಸ್ ಹೆಚ್ಚಾಗಿದೆ. ನೋಡೋಣ, ದಾವಣಗೆರೆ ಜನರ ಇದು ಫೈನಲ್ ಡಿಸಿಷನ್. 2.5 ವರ್ಷ ಇರುತ್ತೆ, ಮತ್ತೆ ಎಲೆಕ್ಷನ್ ಬರುತ್ತಲ್ಲಿ. ಆದ ಕಾರಣ ಹೇಳ್ತಾ ಇದ್ದೀನಿ, ನಿಮ್ಮ ಓಟ್ ಅತ್ಯಮೂಲ್ಯ. ದಯವಿಟ್ಟು ಎಲ್ಲರೂ ವೋಟ್ ಮಾಡಿ, ಒಳ್ಳೆ ವ್ಯಕ್ತಿಗೆ ವೋಟ್ ಮಾಡಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.